ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಮಿನಿ ಬ್ಲಾಗ್. ಇದು ನನ್ನ ಸಂಡೇ ಬ್ಲಾಗ್ ಆಗಿತ್ತು. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಟಿಫನ್ ಬಂದು ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡ್ವಿ. ಚಪಾತಿಗೆ ಸೊ ಅಜ್ಜಿ ಈರುಳ್ಳಿ ಎಲ್ಲ ಹೆಚ್ಚಿಕೊಟ್ರು, ನಾನು ಮೊಟ್ಟೆ ಪಲ್ಯ ಮಾಡ್ತೀನಿ ಅಂತ ಅಂದೆ ಅಂತ. ಸೊ ನಾನು ಮೊಟ್ಟೆ ಪಲ್ಯ ಎಲ್ಲ ಮಾಡಿಕೊಂಡು ಟಿಫನ್ನ ಸಹ ತಿಂದ್ಕೊಂಡ್ವಿ ನಾವು. ಆ್ಯಂಡ್ ಆಮೇಲೆ ಪಾಪು ಸ್ನಾನ ಮಾಡಿಸಿ ಅವಳನ್ನು ಮಲಗಿಸ್ಬಿಟ್ಟು ಸಡನ್ನಾಗಿ ಆಚೆ ಎಲ್ಲಾದರೂ ಹೋಗೋಣ, ಬೋರ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಹಸ್ಬೆಂಡು ಇಲ್ಲೇ ಎಲ್ಲರೂ ನಿಯರ್ ಲೊಕೇಶನ್ ಇದ್ದರೆ ನೋಡೋಣ, ಹೋಗಿ ಬರೋಣ ಅಂತ ಅಂದರು ಬೇರೆ. ಸೊ ಫೈನಲಿ ನಾವು ಹೋದ್ವಿ. ಬಟ್ ರೆಡಿ ಆಗಿದ್ಬಿಟ್ರೆ ನಾವೊಂದು ಹೊರಗಡೆ ಹೋಗೋದಕ್ಕೆ ಒಂದು ವಾಟ್ರ್ ಬಾಟ್ಲಾಗಲಿ, ಛತ್ರಿ ಆಗಲಿ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದಲೇ ಹೊರಟೋದ್ವಿ. ಆ್ಯಂಡ್ ಅರ್ಧ ದಾರಿಗೆ ಹೋದ್ಮೇಲೆ ಮಳೆ ಬರ್ತಿದ್ರಿಂದ ಅಲ್ಲೇ ಒಂದು ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲೇ ನಮ್ಮ ಅತ್ತೆ ಮನೆ ಹತ್ತಿರ ಇದ್ದಿದ್ದರಿಂದ ಅಲ್ಲೋಗಿ ತೊಗೊಳ್ಳೋಣ ಅಂತ ಒಂದು ಸಲ ಯೋಚನೆ ಮಾಡಿದ್ವಿ. ಬಟ್ ಬೇಡ, ಇನ್ನು ಮುಂದೆ ಹೋದರೆ ರಿಲೇಟಿವ್ಸ್ ಮನೆಯೇ ಇದೆ, ಅಲ್ಲೇ ಇಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಂದರೆ ಎಕ್ಸ್ಟ್ರಾಡಿನರಿಯಾಗಿ ಯೋಚನೆ ಮಾಡಿದೆ ನಾನು. ಬಟ್ ಸ್ವಲ್ಪ ದೂರ ಹೋಗ್ತಾ ಅವ್ರಿಗೆ ಕಾಲ್ ಮಾಡಿದಾಗ ಅವರು ಇಲ್ಲ, ಇವತ್ತು ಸಂಡೇ ಅಲ್ವಾ, ಹಿಂಗೊಂದು ಫಂಕ್ಷನ್ ಇತ್ತು, ಸೊ ಇಲ್ಲಿದ್ದೀವಿ ಅಂತ ಅಂದರು. ಆಮೇಲೆ ಗೊತ್ತಾಯಿತು ನಾವು ಅಲ್ಲೇ ಹಿಂದೆನೇ ಛತ್ರಿ ಇಸ್ಕೊಂಡು ಬರಬೇಕಾಗಿತ್ತು ಅಂತ, ಯಾಕಂದರೆ ಮಳೆ ಜೋರಾಗಿ ಬರೋಂಗೆ ಕಾಣ್ತಾ ಇತ್ತು. ಅದಾದಮೇಲೆ ಏನಾದರೂ ಆಗಲಿ, ಮಳೆ ಬಂದರೆ ಬರಲಿ, ನೆಂದರೂ ಪರವಾಗಿಲ್ಲ, ಹಿಂಗೂ ಅರ್ಧ ದಾರಿಗೆ ಬಂದಿದ್ದೀವಲ್ಲ, ಸೊ ಕಂಟಿನ್ಯೂ ಮಾಡೋಣ, ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಹೊರಟ್ವಿ ನಾವು. ಆ್ಯಕ್ಚುಲಿ ನಾವು ಹೋಗ್ತಿರೋ ಸ್ಪಾಟ್ ಬಂದು ನಮ್ಮ ಮನೆಯಿಂದ ಜಸ್ಟ್ 11 ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು. ಇಲ್ಲೊಂದು ಪ್ಲೇಸ್ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಸಹ ಹೋಗ್ತಾ ಇರೋದು. ಸೊ ಮಳೆ ಇರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಪ್ಲೇಸ್ನ ಚೂಸ್ ಮಾಡಿದ್ವಿ. ಇದು ಯಾವ ಪ್ಲೇಸ್ ಅಂತ ಅಂದರೆ ಅಬ್ಬಿ ಫಾಲ್ಸ್ ಅಂತ. ಇದು ಹಾನಬಾಳ್ ಹತ್ರ ಇರೋದು. ಹಾನಬಾಳಿಂದ ಒಂದು 2 to 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಆ್ಯಕ್ಚುಲಿ ಒಂಥರ ಚೆನ್ನಾಗಿತ್ತು, ಯಾಕಂದರೆ ಆಫ್ಟರ್ ಎ ಲಾಂಗ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು. ಸೊ ಹೊರಟೋಗಿದ್ದಕ್ಕೂ ಲಾಸ್ ಆಗಲಿಲ್ಲ, ಯಾಕಂದರೆ ಜಾಸ್ತಿ ಜನನೂ ಇರಲಿಲ್ಲ, ನಮಗೆ ಅಷ್ಟು ರಿಸ್ಕ್ ಅಂತಲೂ ಅನ್ನಿಸ್ಲಿಲ್ಲ. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಂದ್ವಿ. ಆ್ಯಂಡ್ ಫೈನಲಿ ನಾವು ನಮ್ಮ ಲೊಕೇಶನ್ ಹತ್ರ ಬಂದ್ವಿ. ಇಷ್ಟು ದೂರ ಬರೋದಕ್ಕೆ ನಾವು ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ ಹುಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಇದಕ್ಕೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲಿ ಹೋಗೋದು ಅಂತ ಕೇಳಿದಾಗ ಎಲ್ಲರೂ ಹಿಂಗೆ ಕಾರೆಲ್ಲ ಪಾರ್ಕ್ ಮಾಡಿರ್ತಾರೆ ನೋಡಿ, ಅದೇ ಫಾಲ್ಸ್ ಅಂತೆಲ್ಲ ಹೇಳಿದರು. ಸೊ ಆಮೇಲೆ ಇಲ್ಲೇ ಎಲ್ಲ ಕಾರ್ಗಳೆಲ್ಲ ಇತ್ತಲ್ಲ, ಸೊ ಇದೇ ಲೊಕೇಶನ್ ಅಂತ ಅಂದ್ಕೊಂಡು ಬಂದು ನಾವು ಒಂದು ಕಡೆ ಕಾರ್ನ ನೀಟಾಗಿ ಸೆಕ್ಯೂರಾಗಿ ಪಾರ್ಕ್ ಮಾಡಿದ್ವಿ. ಇದು ಬೇರೆ ಟರ್ನಿಂಗ್ಸ್ ಆಗಿತ್ತು, ಎಲ್ಲಿ ಕಾರ್ ಪಾರ್ಕ್ ಮಾಡೋದು ಅನ್ನೋದಕ್ಕೆ ಭಯ ಆಗ್ತಿತ್ತು ನಮಗೆ. ಅದಾದಮೇಲೆ ಸೀದಾ ಹೋಗೋಣ ಅಂತ ಹೇಳ್ಬಿಟ್ಟು ಛತ್ರಿ ಏನೂ ತಂದಿರಲಿಲ್ವಲ್ಲ, ಏನು ಕ್ಯಾರಿ ಮಾಡೋಕ್ಕೆ ಏನೂ ಇರಲಿಲ್ಲ, ಸೀದಾ ಹೋದ್ವಿ ನಾವು. ಆ್ಯಕ್ಚುಲಿ ಇಲ್ಲೇ ರೈಟ್ ಸೈಡಿಗೆ ಒಂದು ಚಿಕ್ಕದಾಗಿ ನೀರು ಹರಿತಾ ಇತ್ತು, ಸೊ ಅದರದ್ದೊಂದು ಕ್ಲಿಪ್ ತೊಗೊಂಡೆ ನಾನು. ಆಮೇಲೆ ರೋಡ್ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಲೆಫ್ಟ್ ಸೈಡ್ಗೆ ಹೋದ್ವಿ ನಾವು. ಇದು ಬಂದು ಅಬ್ಬಿ ಫಾಲ್ಸ್ ಅಂತ. ಆ್ಯಕ್ಚುಲಿ ತುಂಬ ಮಳೆ ಇದ್ದಿದ್ದರಿಂದ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದರು, ಈಜೋಂಗಿಲ್ಲ ಆ್ಯಂಡ್ ತೀರಾ ಅದ್ರ ಹತ್ರಕ್ಕೆ ಹೋಗಂಗಿಲ್ಲ, ಫಾಲ್ಸ್ ಹತ್ರಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾವು ಹೋದ್ವಿ. ಆ್ಯಕ್ಚುಲಿ ಫಸ್ಟ್ ಬಂದಿಲ್ಲಿ 3 ಕಡೆ ದಾರಿ ಇದೆ. ಫಸ್ಟ್ ಒಂದು ಸ್ವಲ್ಪ ಹೋಗೋಕ್ಕೆ, ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇನ್ನೂ ಒಂದು ದಾರಿ, ಆ ಥರ 3 ದಾರಿ ಇತ್ತು. ಆದರೆ ನಾವು ಫಸ್ಟ್ ಒನ್ನಿಗೆ ಹೋದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಹಸ್ಬೆಂಡ್ ಹೋದ್ರ, ಸೊ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಿದ್ರು ಎಲ್ಲರೂ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದು ನಾವು ಸೆಕೆಂಡ್ ಒನ್ನಿಗೆ ಹೋದ್ವಿ. ಆ್ಯಕ್ಚುಲಿ ಇದು ತುಂಬ ಏನು ದೊಡ್ಡ ಫಾಲ್ಸ್ ಥರ ಏನಿಲ್ಲ, ಚಿಕ್ಕದಾಗಿದೆ ಅಷ್ಟೇ. ಬಟ್ ಚೆನ್ನಾಗಿದೆ, ಆರಾಮಾಗಿ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕೆ ಈ ಪ್ಲೇಸು ಬೆಟರ್ ಆಗಿದೆ. ಜಾಸ್ತಿ ರಿಸ್ಕಾಗೂ ಇಲ್ಲ ಹೋಗೋದಕ್ಕೆ ಬರೋದಕ್ಕೆಲ್ಲ. ಬಟ್ ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಗೊಚ್ಚೆ ಎಲ್ಲ ಆಗಿತ್ತು ನಾವು ಹೋಗಲ್ಲಿ. ಸೊ ಹೋದ್ವಿ ಮೆಲ್ಲಕ್ಕೆ. ಆ್ಯಂಡ್ ಇಲ್ಲಿ ನಾವು ಹೋಗಿದ್ದು ಬಂದು ಇದು 3ನೇ ದಾರಿ ಇತ್ತಲ್ಲ, ಅದರಲ್ಲಿ ಹೋದ್ವಿ. ಲಾಸ್ಟ್ ಒನ್ ಬಂದು ಈ ಥರ ಮೇಲಿಂದ ಬರ್ತಾ ಇರೋ ನೀರು ಮತ್ತು ರೈಟ್ ಸೈಡಲ್ಲೂ ಒಂದು ಕಡೆಯಿಂದ ನೀರು ಹರ್ಕೊಂಬರ್ತಿತ್ತು. ಅದೆರಡು ಬಂದು ಒಂದು ಕಡೆ ಜಾಯಿನ್ ಆಗಿ ಈ ಥರ ಮುಂದೆ ಹೋಗ್ತಾಯಿತ್ತು. ಮತ್ತು ಅಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಅಷ್ಟೇ ಇದ್ವಿ, ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ. ಅಲ್ಲೆಲ್ಲೂ ಫೋಟೋ ತೆಕ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ಮುಂದೆ ಬಂದು ಇಲ್ಲಿ ನಾವು ಮತ್ತೆ ಫಸ್ಟ್ ಒನ್ನಿಗೆ ಹೋದ್ವಿ. ಫಸ್ಟ್ ಒನ್ನಲ್ಲಿ ಆ್ಯಕ್ಚುಲಿ ನಾವು ಎಲ್ಲೂ ಫೋಟೋ ತೆಕ್ಕೊಂಡಿಲ್ವಲ್ಲ ನೀಟಾಗಿ, ಅದಕ್ಕೋಸ್ಕರ ಈಚೆ ಲೆಫ್ಟ್ ಸೈಡಲ್ಲಿ ಹೋದರೆ ಸ್ವಲ್ಪ ಫೋಟೋಸ್ ತೆಕ್ಕೊಬೋದು ಅಂತ ಹೇಳಿಬಿಟ್ಟು ಸೀದಾ ಅಲ್ಲಿಗೆ ಹೋದ್ವಿ. ಆಲ್ರೆಡಿ ಕೆಳಗಡೆ ಬಟ್ ಏನೇ ಬೋರ್ಡ್ ಹಾಕಿದ್ರು, ಕೆಳಗಡೆ ಸ್ನಾನ ಮಾಡೋರು, ಈಜೋಡೋರೆಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ಸೊ ಇಲ್ಲಿಂದ ನಾನು ಸೀದಾ ಈಚೆ ಸೈಡ್ಗೆ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಸ್ವಲ್ಪ ನೀರು ಮಧ್ಯ ಒಂದು 1/2 hour ಆಟ ಆಡಿದ್ವಿ ಅಷ್ಟೇ ನಾವು.
ಅಂದರೆ ಸ್ವಲ್ಪ ಆಚೆ ಈಚೆ ಓಡಾಡೋದು, ಫೋಟೋ ತೆಕ್ಕೊಳ್ಳೋದು. ಇಲ್ಲಿ ಯಾಕಂದರೆ ಜಾಸ್ತಿ ನೀರೇನು ಫೋರ್ಸ್ಫುಲಿ ಬರ್ತಾ ಇರಲಿಲ್ಲ, ಅದಕ್ಕಿಂತ ಮೇಲ್ಗಡೆ ಇನ್ನೂ ಫೋರ್ಸ್ಫುಲಿ ಹರಿತಾ ಇತ್ತು ನೀರು. ಸೊ ಒಂಥರ ಚೆನ್ನಾಗಿತ್ತು. ನನಗೆ ಸ್ವಲ್ಪ ನೀರಿನ ಭಯ ಇದ್ದಿದ್ದರಿಂದ ನಾನೇನು ಜಾಸ್ತಿ ಹೊತ್ತು ನೀರಲ್ಲಿ ನಿಲ್ಲಿಲ್ಲ. ಒಂದು ಸ್ವಲ್ಪ ಹೊತ್ತು ಹಾಗೆ ನೋಡಿಕೊಂಡು ಒಂದೆರಡು ವೀಡಿಯೋ ಫೋಟೋಸ್ ಎಲ್ಲ ಮಾಡಿಕೊಂಡು ಸೀದಾ ಬಂದ್ವಿ. ಆ್ಯಕ್ಚುಲಿ ಇದನ್ನು ನೋಡಿದಾಗಲೂ ನಮಗೆ ಫಾಲ್ಸ್ ನೋಡ್ದಂಗೆ ಆ ಥರ ಫೀಲ್ ಆಗಲಿಲ್ಲ. ಸೊ ಇದರಿಂದ ಇನ್ನೂ ಕೆಳಗಡೆ ಇನ್ನೊಂದು ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದರೆ ಮೇ ಬಿ ಈ ಪಾಯಿಂಟ್ ಇಲ್ಲಿಂದ ಹರಿದೋಗೋ ನೀರು ಸ್ವಲ್ಪ ಜಾಸ್ತಿ ಡೌನಿಗೆ ಹೋಗ್ತಿದ್ದರಿಂದ ಅದು ಕಾಣಿಸುತ್ತೆ ಅಂದ್ಕೊಂಡು ಈ ಒಂದು ಸಂಧಿ ದಾರಿಲಿ ಹೋದ್ವಿ. ಆ್ಯಕ್ಚುಲಿ ಇಲ್ಲಿಗೆ ಯಾರೂ ಹೋಗ್ತಿರ್ಲಿಲ್ಲ. ನಾವು ಏನಾಗಲ್ಲ ನೋಡ್ಕೊಬರೋಣ, ಹೆಂಗೂ ಬಂದಿದ್ದೀವಿ, ನೋಡೋಣ, ಇಲ್ಲಾದರೂ ಒಂದೆರಡು ಫೋಟೋಸ್ ಚೆನ್ನಾಗಿರೋದು ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದರೊಳಗಡೆ ಹೋದ್ವಿ ಸಂದಿಲಿ. ಆ್ಯಕ್ಚುಲಿ ಇಲ್ಲಿ ಹೋದಾಗಲೇ ನಮಗೆ ಅನಿಸಿದ್ದು ಸ್ವಲ್ಪ ಫಾಲ್ಸ್ ಥರ ಇದೆ ಅಂತ ಫೀಲ್ ಆಗಿದೆ. ಇಲ್ಲಿಗೆ ಹೋದ್ಮೇಲೆ ನಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತೇಳಿ. ಅದಕ್ಕೂ ಹೋಗೋಕ್ಕೂ ಮುಂಚೆ ಇಲ್ಲೊಂದು ಮರ ಇತ್ತು. ಆ ಮರದಲ್ಲಿ ಪೂರ್ತಿ ಕಂಬಳಿ ಹುಳಗಳೇ ಇದ್ವು. ಎಷ್ಟೆಷ್ಟು ದೊಡ್ಡ ಇತ್ತು ಅಂದರೆ ಅದನ್ನು ನೋಡೇ ಭಯ ಆಯಿತು ನಮಗೆ. ಸ್ವಲ್ಪ ಈಚೆ ಸೈಡಿಗೆ ಬಂದು ನಿಂತ್ಕೊಂಡ್ವಿ ನಾವು. ಆ್ಯಂಡ್ ಅದಾದಮೇಲೆ ನಾನು ಸೀದಾ ಅಲ್ಲಿ ಮುಂದೆ ನೀರು ಹರಿತಾ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿ ಹೋದರೆ ಫಾಲ್ಸ್ ಥರ ಫೀಲ್ ಆಗಿದ್ದು ಆ್ಯಕ್ಚುಲಿ. ಸೊ ಫಸ್ಟ್ ಹಸ್ಬೆಂಡ್ ಹೋಗಿ ನೋಡಿದರು, ಹೋಗ್ಬೋದು ಅಂತ ಹೇಳಿದ್ಮೇಲೆ ಸೊ ನಾವು ಹೋದ್ವಿ ಒಬ್ಬರಾದ್ಮೇಲೆ ಒಬ್ಬರಲ್ಲಿಗೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ನಿಂತಿದ್ವಿ ನಾವು, ಯಾಕಂದರೆ ನೀರು ಬೀಳೋದು ಅದ್ರ ಸೌಂಡು ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಇಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಈ ಸ್ಪಾಟಿಗೆ ಹೋದ್ಮೇಲೆ ನಮ್ಗೆ ಅದು ಫಾಲ್ಸ್ ಥರ ಫೀಲ್ ಆಗಿದ್ದು ಸಹ. ಆ್ಯಂಡ್ ನಾವು ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಮುಂದೆ ಹೋಗ್ಬೋದಾ ಅಂತ ನೋಡಿಕೊಂಡು ಹಸ್ಬೆಂಡ್ ಫಸ್ಟ್ ಹೋಗಿ ನೋಡ್ಕೊಂಡು ಬಂದರು. ಆಮೇಲೆ ನಾವು ಹೋಗ್ಬೋದು ಅಂದಾಗ ಸೊ ಅಲ್ಲಿ ಹತ್ತಿರಕ್ಕೆ ಹೋದ್ವಿ ನಾವು. ಆ್ಯಕ್ಚುಲಿ ಅಲ್ಲಿ ಕಲ್ಲು ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಹೋದ್ವಿ. ಈ ಮರ ರೀಸೆಂಟಾಗಿ ಬಿದ್ದಿದೆ ಅಂತ ಅನಿಸುತ್ತೆ ಮಳೆಗೆ, ಆಚೆ ಸೈಡಿಗೆ ಬಿದ್ದಿತ್ತು ಈ ಕಡೆಯಿಂದ. ಹತ್ತಿರದಿಂದ ನಾವು ಒಂದು ಕ್ಲಿಪ್ಸ್ ತೊಗೊಂಡ್ವಿ. ಆ್ಯಕ್ಚುಲಿ ತುಂಬ ನಿಯರೇ ಹೋಗಿದ್ವು ನಾವು. ಹೇಳ್ಬೇಕಂದ್ರೆ ಅಲ್ಲಿ ಬೀಳೋ ನೀರು ನಮ್ಮ ಮುಖಕ್ಕೆ ಹಂಗೆ ಹಾರ್ತಾ ಇತ್ತು. ಆ್ಯಂಡ್ ಅಲ್ಲಿ ಕ್ಲಿಪ್ ತೊಗೊಂಡು ಸೀದಾ ಅಲ್ಲೊಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ನಾವು ಸೀದಾ ಹೊರಟ್ವಿ ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಪಾಪನ ಮಲಗಿಸ್ ಬಂದಿದ್ದೆ, ಅವಳು ಆಲ್ರೆಡಿ 12ಗೆ ಎದ್ದಿದ್ಲಂತೆ. ಸೊ ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಆ್ಯಂಡ್ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೂರಿಸ್ಟ್ಗಳು ಬಂದಿದ್ದರು, ಜನ ಆಗಿದ್ದರು ಅಷ್ಟೊತ್ತಿಗೆ. ಆ್ಯಂಡ್ ಹೊರಗಡೆ ಬಂದು ರೋಡ್ ಹತ್ರ ಬಂದಮೇಲೆ ಆಚೆ ಈಚೆ ಸೈಡಲ್ಲೆಲ್ಲ ಮಳೆಗಾಲ ಅಲ್ವಾ, ಸೊ ಟೂರಿಸ್ಟ್ಗಳಿಗಂತಲೇ ಕಾಫಿ, ಟೀ ಆ್ಯಂಡ್ ಜೋಳ, ಬೇಲ್ಪುರಿ, ಚರ್ಮುರಿ ಅದು ಇದ್ರ ಅಂಗಡಿಗಳೆಲ್ಲ ತುಂಬ ಇತ್ತು. ಅದರಲ್ಲಿ ನಾವು ಜೋಳ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಜೋಳ ತೊಗೊಂಡ್ವಿ. ಆ್ಯಂಡ್ ಜೋಳ ತೊಗೊಂಡಾದ್ಮೇಲೆ ನನಗೆ ಚರ್ಮುರಿ ತೊಗೋಬೇಕು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸೊ ನಾನು ಚರ್ಮುರಿ ತೊಗೊಂಡೆ. ಆ್ಯಕ್ಚುಲಿ ಚರ್ಮುರಿ ಟೇಸ್ಟು ಸಖತ್ ಚೆನ್ನಾಗಿತ್ತು. ಎಲ್ಲರೂ ಶೇರ್ ಮಾಡಿದ್ವಿ ಅದರಲ್ಲೇ. ಜೋಳನ ಮನೆಗೆ ತೊಗೊಂಡು ಬಂದ್ವಿ ನಾವು. ಆ್ಯಂಡ್ ಮನೆಯಿಂದ ಚಕ್ಲಿನೂ ತಂದಿದ್ದೆ ನಾನು. ಸೊ ಅದನ್ನು ಹಾಗೆ ಕಾರಲ್ಲಿ ಕೂತ್ಕೊಂಡು ಅದನ್ನು ತಿಂದ್ಕೊಂಡು ಖಾಲಿ ಮಾಡಿಕೊಂಡು ಹಾಗೆ ಮಾತಾಡಿಕೊಂಡು ಸೀದಾ ನಾವು ಮನೆ ಕಡೆ ಹೊರಟ್ವಿ. ಆ್ಯಕ್ಚುಲಿ ಈ ಒಂದು ಪ್ಲೇಸು ಅಷ್ಟೊಂದು ದೊಡ್ಡ ಫಾಲ್ಸ್ ಅಲ್ಲ, ಬಟ್ ಚಿಕ್ಕದಾಗಿ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಫಾಲ್ಸ್ನ ನೀವು ಫ್ರೀ ಆಫ್ ಕಾಸ್ಟಲ್ಲಿ ನೋಡ್ಬೋದು. ಯಾವುದೇ ರೀತಿಯ ಎಂಟ್ರಿ ಫೀಸ್ ಆಗಲಿ ಏನೂ ಇಲ್ಲ ಇಲ್ಲಿ. ಆರಾಮಾಗಿ ಬಂದು ಫ್ರೀಯಾಗಿ ಈ ಫಾಲ್ಸ್ನ ನೋಡ್ಕೊಂಡು ಹೋಗ್ಬೋದು ನೀವು. ಈಗ ನಾವು ಹೋಗ್ತಾ ಇರೋ ಈ ಸರ್ಕಲ್ ಬಂದು ಇದೇ ಹಾನ್ಬಲ್ ಸರ್ಕಲ್ಲು. ಈಗ ನಾವು ನಿಯರ್ ನಮ್ಮ ಊರ ಹತ್ರ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಬಂದು ನಾವು ಡೌನ್ಗೆ ಹೋಗಬೇಕು ರೈಟ್ ಸೈಡಲ್ಲಿ. ಸೊ ಟರ್ನ್ ಮಾಡಿಕೊಂಡು ನಾವು ಡೌನಿಗೆ ಬಂದ್ವಿ. ಆ್ಯಂಡ್ ನಾನು ಬರೋಷ್ಟರೊಳಗಡೆ ನಮ್ಮಮ್ಮ ಕರೆಕ್ಟಾಗಿ ಫೋನ್ ಮಾಡಿದರು, ಎಲ್ಲಿದೆಯಾ ಪಾಪು ಎದ್ದಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು 5 ಮಿನಿಟ್ಸ್ ಬಂದ್ವಿ ಮನೆಗೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದೆ. ಆ್ಯಕ್ಚುಲಿ ನಾನು ಮನೆಗೆ ಹೋದಾಗ ಅವಳು ವಾಯ್ಸ್ ಕೇಳಿಬಿಟ್ಟೇ ಅಮ್ಮ ಅಮ್ಮ ಅಂತ ಇದ್ಲು. ಸೊ ನಮ್ಮ ಹತ್ರ ಬರೋದಕ್ಕೆ ಹಠ ಮಾಡ್ತಾಯಿದ್ಲು. ನಾನು ಹೊರಗಡೆ ಬಂದಿದ್ದರಿಂದ ಅವಳನ್ನ ಪಟ್ಟಂತ ಎತ್ಕೊಳ್ಳೋಕೆ ಹೋಗೋದಿಲ್ಲ ಎಲ್ಲೇ ಹೊರಗಡೆ ಹೋದ್ರೂ. ಸೊ ಒಂದು ಸಲ ಹಸ್ಬೆಂಡ್ ಹತ್ರ ಹೋಗೋಕೆ ಇದು ಮಾಡಿದ್ಲು, ಆಮೇಲೆ ನನ್ನ ಹತ್ರ ಬರೋಕೆ ಇದು ಮಾಡಿದ್ಲು. ಸೊ ಬಿಟ್ಟೇನಕ್ಕೆ ಹೋಗಿದೆ ಅಂದರೆ ಫಾಲ್ಸ್ ಅಲ್ವಾ, ಏನಕ್ಕೆ ಪಾಪನ ಕರ್ಕೊಂಡು ಹೋಗೋದು ಅಲ್ಲಿಗೆಲ್ಲ ಅನ್ನೋದಕ್ಕೋಸ್ಕರ ಬಿಟ್ಟು ಹೋಗಿದೆ ಅಷ್ಟೇ. ಊಟ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಬಟರ್ ಫ್ರೂಟ್ ಇತ್ತು, ಅದನ್ನು ತಿಂದೆ. ಆಮೇಲೆ ಹಸ್ಬೆಂಡ್ ನಾನು ಹೊರಡ್ತೀನಿ ಹಾಸನ್ ಅಂತ ಅಂದರು. ಸೊ ಅವರು ಹೊರಟೋದ್ರು. ಆಮೇಲೆ ನಾನೊಂದು ಸ್ವಲ್ಪ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅವಳು ಇಷ್ಟು ಐಟಮ್ಸ್ ಇದ್ದರು ಅದ್ರ ಜೊತೆ ಆಟ ಆಡ್ದಲೆ ತಟ್ಟೆ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಅಲ್ಲಿ ಫ್ಲ್ಯಾಶ್ ಕಾರ್ಡ್ಗಳಿದೆ, ಒಂದು ಫ್ಲ್ಯಾಶ್ ಕಾರ್ಡ್ನ ಅವಳು ಯೂಸ್ ಮಾಡಲ್ಲ. ಈ ಥರ ತಟ್ಟೆ ಅದು ಇದು ಲೋಟ ಹೊಸ್ದಾಗಿ ಏನಾದರೂ ಕೊಟ್ಟರೆ ಮಾತ್ರ ಅದ್ರ ಜೊತೆ ಆಟ ಆಡ್ತಾಳೆ. ಹಳೇದು ಯಾವ ವಸ್ತುನೂ ಮುಟ್ಟಲ್ಲ. ಇದಿಷ್ಟು ನನ್ನ ಸಂಡೇ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.